ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನಿಗೆ ಸಂಶಪ್ತಕರೊಡನೆ ಯುದ್ಧವು ಎಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಹೇಳುತ್ತಿರುವನು: ಧೃತರಾಷ್ಟ್ರ ಮಹಾರಾಜ, ಕತ್ತಲಾಗಿ ಸಂಶಪ್ತಕರು ಮಹೋತ್ಸಾಹದಿಂದ ಯುದ್ಧಕ್ಕಾಗಿ ಒಂದು ಸಮವಾದ ಪ್ರದೇಶದಲ್ಲಿ ಸಿದ್ಧರಾಗಿ ನಿಂತು ಅರ್ಧಚಂದ್ರಾಕಾರಕ್ಕೆ ರಥಗಳನ್ನು ವ್ಯೂಹವಾಗಿ ನಿಲ್ಲಿಸಿಟ್ಟರು. ಅರ್ಜುನನು ದೂರದಿಂದ ಬರುವುದನ್ನು ಕಂಡೊಡನೆ ಅವರು ವೀರ್ಯೋತ್ಸಾಹದಿಂದ ದೊಡ್ಡ ಧ್ವನಿಯಿಂದ ಸಿಂಹನಾದ ಮಾಡಿದರು. ಅವರ ಈ ಅಟ್ಟಹಾಸ ಧ್ವನಿಯು ದಿಕ್ಕು ವಿದಿಕ್ಕುಗಳನ್ನು ಭೂಮ್ಯಾಕಾಶಗಳನ್ನು ವ್ಯಾಪಿಸಿ ಬೇರೆ ಶಬ್ದವೇ ಲೋಕದಲ್ಲಿ ಕಿವಿಗೆ ಬೀಳದಂತಾಯಿತು. ಅರ್ಜುನನು ಹೀಗೆ ಬಲದರ್ಪದಿಂದ ಮಿತಿಮೀರಿ ಕೂಗಿಡುತ್ತಿರುವ ಆ ಸಂಶಪ್ತಕರ ಸಂತೋಷವನ್ನು ನೋಡಿ ಮುಗುಳ್ನಗೆಯಿಂದ ಕೃಷ್ಣನನ್ನು ಕುರಿತು ಹೀಗೆಂದನು: ವಾಸುದೇವ, ಅದು ನಮ್ಮ ಕೈಯಿಂದ ಸಾಯುವುದಕ್ಕಾಗಿಯೇ ಬಂದಿರುವ ಅವರ ಉತ್ಸಾಹವನ್ನು ನೋಡು. ಈ ತ್ರಿಗರ್ತ ದೇಶದ ಸಹೋದರರು ತಮ್ಮ ಮುಂದಿನ ಅವಸ್ಥೆಯನ್ನು ಯೋಚಿಸದೆ ಅಳಬೇಕಾದ ಕಾಲದಲ್ಲಿ ನಗುತ್ತಿರುವರು. ಅಥವಾ ಆ ತ್ರಿಗರ್ತ ದೇಶದವರಿಗೆ ಇದು ವಾಸ್ತವದಲ್ಲಿ ಸಂತೋಷ ಕಾಲವೆಂದೇ ಹೇಳಬಹುದು. ಏಕೆಂದರೆ ಅಲ್ಪ ಜನರಿಗೆ ಲಭ್ಯವಲ್ಲದ ಉತ್ತಮ ಲೋಕಗಳು ಅವರಿಗೆ ಈ ಯುದ್ಧದ ಮೂಲಕವಾಗಿ ಲಭಿಸುವುದಲ್ಲವೇ? ಇವರು ಇದೇ ಯುದ್ಧದಲ್ಲಿ ನನ್ನಿಂದ ಹತರಾಗಿ ಅತ್ಯುತ್ತಮ ಲೋಕಗಳನ್ನು ಹೊಂದುವರು ಎಂದು ಹೇಳುತ್ತಾ ತ್ರಿಗರ್ತರು ನಿಲ್ಲಿಸಿಟ್ಟ ಸೇನಾ ವ್ಯೂಹಕ್ಕೆ ಇದಿರಾದನು. ತಾನು ಯುದ್ಧಕ್ಕೆ ಸಿದ್ಧನಾಗಿರುವುದನ್ನು ಆ ಸಂಶಪ್ತಕರಿಗೆ ಸೂಚಿಸುವುದಕ್ಕಾಗಿ ತನ್ನ ದೇವದತ್ತವೆಂಬ ಶಂಖವನ್ನೂದಿ ಅದರ ಧ್ವನಿಯಿಂದ ದಿಕ್ಕುಗಳನ್ನೆಲ್ಲ ಮೊಳಗಿಸಿದನು. ಈ ಶಂಖಧ್ವನಿಯು ಕಿವಿಗೆ ಬಿದ್ದೊಡನೆಯೇ ತ್ರಿಗರ್ತ ಸೈನ್ಯವೆಲ್ಲ ಭಯದಿಂದ ಮೈಮರೆತು ಕಲ್ಲು ಬೊಂಬೆಗಳಂತೆ ಸ್ವಲ್ಪ ಹೊತ್ತಿನವರೆಗೆ ನಿಶ್ಚೇಷ್ಟವಾಗಿದ್ದಿತು. ಆ ಸೈನ್ಯವೆಲ್ಲ ಉತ್ತಮ ಶಿಲ್ಪಿಯಿಂದ ಬರೆಯಲ್ಪಟ್ಟ ಚಿತ್ರದ ಬೊಂಬೆಗಳಂತೆ ಕಾಣಿಸಿತು. ಆ ಶಂಖ ಧ್ವನಿಯಿಂದ ಭೂಮ್ಯಾಕಾಶ ಸಮುದ್ರದೊಳಗೆಲ್ಲ ಪ್ರತಿಧ್ವನಿಯು ಹುಟ್ಟಿತು. ಎಲ್ಲ ಭೂತಗಳ ಕಿವಿಗಳು ಕಿವುಡು ಬಿದ್ದವು. ಸಂಶಪ್ತಕರ ಸೈನ್ಯದಲ್ಲಿದ್ದ ಕುದುರೆಗಳೆಲ್ಲ ಬೆದರಿ ಕಣ್ಣುಗಳನ್ನು ತೊಳಲಿಸುತ್ತಾ ಕಿವಿ ಕತ್ತುಗಳನ್ನು ನಿಗುರಿಸಿ ಕಾಲನ್ನು ಎತ್ತಿಡಲಾರದೆ ಮಲಮೂತ್ರಗಳನ್ನು ವಿಸರ್ಜಿಸಿದವು. ಕೆಲವು ರಕ್ತವನ್ನು ಕಕ್ಕಿದವು. ಆ ಶಂಖಧ್ವನಿಯು ಸ್ವಲ್ಪ ಸ್ವಲ್ಪವಾಗಿ ಶಾಂತವಾಗುತ್ತಾ ಬಂದ ಮೇಲೆ ಆ ಸಂಶಪ್ತಕ ಸೈನ್ಯಗಳಿಗೆ ಮೆಲ್ಲಗೆ ಮೂರ್ಛೆ ತಿಳಿದು ಎಚ್ಚರ ಉಂಟಾಯಿತು. ತಿರುಗಿ ಅವರೆಲ್ಲರೂ ಯುದ್ಧೋತ್ಸಾಹದಿಂದ ಸೈನ್ಯಗಳನ್ನು ಮೊದಲಿನಂತೆ ನೆಲೆಗೊಳಿಸಿದರು. ಎಲ್ಲರೂ ಒಂದಾಗಿ ಸೇರಿ ಅರ್ಜುನನ ಮೇಲೆ ಏಕಕಾಲದಲ್ಲಿ ಬಾಣವರ್ಷವನ್ನು ಕರೆದರು. ಅವರ ಸಾವಿರಾರು ಬಾಣಗಳನ್ನು ಅರ್ಜುನನು ತನ್ನ 5 ಬಾಣಗಳಿಂದಲೇ ನಡುದಾರಿಯಲ್ಲಿ ಕತ್ತರಿಸಿ ಕೆಡಹಿದನು. ಆಮೇಲೆ ತಿರುಗಿ ಸಂಶಪ್ತಕರಲ್ಲಿ ಒಬ್ಬೊಬ್ಬರು 10 ಬಾಣಗಳಿಂದ ಅರ್ಜುನನನ್ನು ಹೊಡೆದರು. ಅವುಗಳನ್ನು ಅರ್ಜುನನು ತನ್ನ 3 ಬಾಣಗಳಿಂದ ತುಂಡು ಮಾಡಿದನು. ತಿರುಗಿ ಆ ಸಂಶಪ್ತಕರು ಅರ್ಜುನನ ಮೇಲೆ 5 ಬಾಣಗಳನ್ನು ಪ್ರಯೋಗಿಸಿದರು. ಅವುಗಳನ್ನು ಅರ್ಜುನನು ತನ್ನ 2 ಬಾಣಗಳಿಂದ ಕತ್ತರಿಸಿ ಕೆಡಹಿದನು. ಇದರಿಂದ ಸಂಶಪ್ತಕರ ಆಕ್ರೋಶವು ಮತ್ತಷ್ಟು ಹೆಚ್ಚಿತು. ಎಲ್ಲರೂ ಕೃಷ್ಣಾರ್ಜುನರಿಗೆ ಗುರಿಯಿಟ್ಟು ನಾನಾ ಕಡೆಗಳಿಂದ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಾ ಮೇಘಗಳು ದೊಡ್ಡ ಕೆರೆಯ ಮೇಲೆ ಮಳೆಯನ್ನು ಸುರಿಸಿದಂತೆ ಅರ್ಜುನನ ರಥವನ್ನು ಮುಚ್ಚಿದರು. ಪುಷ್ಪಿತವಾದ ಮರದ ಮೇಲೆ ಭ್ರಮರಗಳು ಬಂದು ಬೀಳುವಂತೆ ಸಾವಿರಾರು ಬಾಣಗಳು ಅರ್ಜುನನ ಮೇಲೆ ಬೀಳುತ್ತಿದ್ದವು. ಸುಬಾಹುವೆಂಬುವನು ಕಲ್ಲಿನಂತೆ ದೃಢವಾದ 30 ಬಾಣಗಳನ್ನು ಅರ್ಜುನನ ಕಿರೀಟಕ್ಕೆ ಗುರಿಯಿಟ್ಟು ಹೊಡೆದನು. ಅರ್ಜುನನ ಕಿರೀಟದಲ್ಲಿ ಚಿನ್ನದ ಹಿಡಿಗಳುಳ್ಳ ಬಾಣಗಳು ಸಾಲಾಗಿ ನಾಟಿಕೊಂಡಿದ್ದಾಗ ಅವನು ಸುವರ್ಣ ಕಲಶಗಳನ್ನಿಟ್ಟ ದೊಡ್ಡ ಯೂಪ ಸ್ತಂಭದಂತೆ ಕಾಣಿಸುತ್ತಿದ್ದನು. ಇಷ್ಟರಲ್ಲಿಯೇ ಅರ್ಜುನನು ತನ್ನ ತೀಕ್ಷ್ಣವಾದ ಅರ್ಧಚಂದ್ರ ಬಾಣದಿಂದ ಸುಬಾಹುವಿನ ಕೈಚೀಲವನ್ನು ಕತ್ತರಿಸಿ ಅವನನ್ನು ತನ್ನ ಬಾಣ ವರ್ಷಗಳಿಂದ ಮುಚ್ಚಿದನು. ಒಡನೆಯೇ ಸುಶರ್ಮನು, ಸುರಥನು, ಸುಧರ್ಮನು, ಸುಧನುವು, ಸುಬಾಹುವು ಅರ್ಜುನನ ಮೇಲೆ 10 ಬಾಣಗಳನ್ನು ಪ್ರಯೋಗಿಸಿದರು. ಅರ್ಜುನನಾದರೂ ತನ್ನ ಬಾಣಗಳಿಂದ ಅವನ್ನೆಲ್ಲ ಭೇದಿಸಿ ಅವರ ಕೈಯಲ್ಲಿದ್ದ ಬಿಲ್ಲುಗಳನ್ನು ಧ್ವಜಗಳನ್ನು ಅರ್ಧಚಂದ್ರ ಬಾಣಗಳಿಂದ ಕತ್ತರಿಸಿ ಬಿಟ್ಟನು. ಸುಧನ್ವನ ಧನುಸ್ಸನ್ನು ಮುರಿದು ಅವನ ಕುದುರೆಗಳನ್ನು ಕೊಂದನು. ಕೊನೆಗೆ ಮತ್ತೊಂದು ಬಾಣದಿಂದ ಅವನ ತಲೆಯನ್ನು ಕಿರೀಟದೊಡನೆ ಕತ್ತರಿಸಿ ಕೆಡಹಿದನು. ಅವನ ಸೈನ್ಯದಲ್ಲಿದ್ದ 2,000 ಮಂದಿ ಯೋಧರನ್ನು ಸಂಹರಿಸಿದನು. ಸುಧನ್ವನು ಬಿದ್ದುದನ್ನು ಕಂಡೊಡನೆ ಅವನಿಗೆ ಬೆಂಗಾವಲಾಗಿ ಬಂದಿದ್ದ ಅನೇಕ ವೀರರು ಹೆದರಿಬಿಟ್ಟರು. ಅನೇಕರು ಭಯದಿಂದ ದುರ್ಯೋಧನನ ಸೈನ್ಯದಲ್ಲಿ ಹೋಗಿ ಅವಿತುಕೊಂಡರು. ಇತ್ತಲಾಗಿ ಅರ್ಜುನನು ಮೇಲೆ ಸಂಶಪ್ತಕರ ಸೈನ್ಯವನ್ನು ತನ್ನ ಬಾಣಗಳಿಂದ ಎಡಬಿಡದೆ ಕೊಲ್ಲುತ್ತಾ ಬಂದನು.
ಸೂರ್ಯನ ಕಿರಣಗಳಂತೆ ಅರ್ಜುನನ ಬಾಣಗಳು ಸಂಶಪ್ತಕರ ಸೈನ್ಯಗಳಲ್ಲೆಲ್ಲ ವ್ಯಾಪಿಸಿದವು. ಹೀಗೆ ಅರ್ಜುನನು ಅತ್ಯಾಕ್ರೋಶದಿಂದಿರುವುದನ್ನು, ತಮ್ಮ ಸೈನ್ಯಗಳೆಲ್ಲ ಭಯದಿಂದ ಪಲಾಯನ ಮಾಡಿ ಅಲ್ಲಲ್ಲಿ ಅಡಗಿಕೊಂಡುದನ್ನು ನೋಡಿ ತ್ರಿಕರ್ತನಿಗೂ ಭೀತಿ ಹುಟ್ಟಿತು. ಮೇಲೆ ಮೇಲೆ ಅರ್ಜುನನ ಬಾಣಗಳು ಎಡಬಿಡದೆ ಬೀಳುತ್ತಿದ್ದವು. ಅನೇಕರು ಭಯದಿಂದ ಪ್ರಜ್ಞೆ ತಪ್ಪಿದ ಜಿಂಕೆಗಳಂತೆ ಅಲ್ಲಲ್ಲಿ ಮೂರ್ಛಿತರಾಗಿ ಬಿದ್ದರು. ತನ್ನ ಸೈನ್ಯದ ಈ ಅವಸ್ಥೆಯನ್ನು ನೋಡಿ ತ್ರಿಗರ್ತ ರಾಜನು ಅದರಲ್ಲಿದ್ದ ಮಹಾರಥರನ್ನು ಕುರಿತು, ಎಲೈ ಶೂರರೇ, ಹೀಗೆ ನೀವು ಭಯಪಟ್ಟು ಓಡಬಾರದು. ನಿಲ್ಲಿರಿ, ಇದು ಭಯಕ್ಕೆ ಕಾಲವಲ್ಲ. ಯುದ್ಧಕ್ಕೆ ಹೊರಡುವ ಮೊದಲು ಎಲ್ಲಾ ಸೈನ್ಯದ ಮುಂದೆ ಘೋರ ಶಪಥವನ್ನು ಮಾಡಿ ಬಂದ ನೀವು ಈಗ ಪ್ರಾಣ ಭಯದಿಂದ ಓಡುವುದು ನ್ಯಾಯವೇ? ನೀವು ದುರ್ಯೋಧನನ ಶಿಬಿರಕ್ಕೆ ಹೋದ ಮೇಲೆ ಅವನು ಕೇಳಿದರೆ ಏನೆಂದು ಪ್ರತ್ಯುತ್ತರ ಕೊಡುವಿರಿ? ಎಲೈ ಮಹಾರಥರೇ, ಇಂತಹ ಕಾರ್ಯಗಳಿಂದ ನೀವು ಲೋಕದ ಅಪಹಾಸ್ಯಕ್ಕೆ ಈಡಾಗಬೇಡಿರಿ. ನಾವೆಲ್ಲರೂ ಒಂದಾಗಿ ಸೇರಿ ಹೋಗಿ ಅರ್ಜುನನನ್ನು ಎದುರಿಸುವೆವು. ಹಿಂತಿರುಗಿ ಬನ್ನಿರಿ ಎಂದನು. ಈ ಮಾತನ್ನು ಕೇಳಿದ ಮೇಲೆ ಆ ತ್ರಿಗರ್ತ ಸೈನ್ಯದ ವೀರರಿಗೆ ತಿರುಗಿ ಯುದ್ಧೋತ್ಸಾಹವು ಅಂಕುರಿಸಿತು. ಸಿಂಹನಾದಗಳನ್ನು ಮಾಡಿದರು, ಶಂಖಗಳನ್ನು ಊದಿದರು, ಒಬ್ಬರನ್ನೊಬ್ಬರು ಉತ್ತೇಜನ ವಾಕ್ಯಗಳಿಂದ ಹುರಿಗೊಳಿಸಿದರು. ಆಮೇಲೆ ಆ ಸಂಶಪ್ತಕ ಸೇನಾ ಸಮೂಹವೆಲ್ಲ ಯುದ್ಧಕ್ಕಾಗಿ ಹಿಂತಿರುಗಿದವು. ನಾರಾಯಣರು, ಗೋಪಾಲರು ಮುಂತಾದ ಸಂಶಪ್ತಕ ಸೈನ್ಯದ ವೀರರೆಲ್ಲ ಹುಟ್ಟಿದ ಮೇಲೆ ತಮಗೆ ಹೇಗೂ ಮೃತ್ಯುವು ತಪ್ಪಿದುದಲ್ಲವೆಂಬ ನಿರ್ಧಾರವನ್ನಿಟ್ಟುಕೊಂಡು ಯುದ್ಧಕ್ಕಾಗಿ ಬಂದು ನಿಂತರು. ಇದು 18ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.